ಕಮಿಷನ್ ಕಿಕ್ ಬ್ಯಾಕ್ ವ್ಯವಹಾರಕ್ಕೂ ಜಾತಿ ಮೀಸಲಾತಿ. ನಿನ್ನೆ ವಿಧಾನಸಭೆಯಲ್ಲಿ ಕರ್ನಾಟಕ ಸರ್ಕಾರದ ಪರವಾಗಿ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ಎಚ್.ಕೆ. ಪಾಟೀಲ್ರು ಮಂಡಿಸಿರುವ ತಿದ್ದುಪಡಿ ಮಸೂದೆ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಅಂದ್ರೆ ಸಾರ್ವಜನಿಕ ವ್ಯವಹಾರಗಳಲ್ಲಿ ಸಾರ್ವಜನಿಕ ವ್ಯಾಪಾರಗಳಲ್ಲಿ ಪಾರದರ್ಶಕತೆ ಕಾನೂನು 2025 ತಿದ್ದುಪಡಿ ಮಸೂದೆ. ಇದರ ಪರಿಣಾಮವಾಗಿ ಇನ್ನು ಮುಂದೆ ಎಲ್ಲ ಖಾಸಗಿ ವ್ಯಾಪಾರ ಮತ್ತು ವ್ಯವಹಾರದ ಚಟುವಟಿಕೆಗಳಲ್ಲೂ ಕೂಡ ಜಾತಿವಾದ ಮತ್ತು ಕೋಮುವಾದಗಳನ್ನು ದೃಢೀಕರಿಸುವ ಉದ್ದೇಶದ ಒಂದು ಮಸೂದೆ. ಅದನ್ನಿವತ್ತು ಅದು ಪಾಸ್ ಆಗೇ ಆಗುತ್ತೆ. ಸಂಖ್ಯಾಬಲದ ಒಂದು ರಾಕ್ಷಸ ಸಂಖ್ಯಾಬಲದ ಶಕ್ತಿಯಿಂದ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ನೇತೃತ್ವದ ಮಂತ್ರಿಮಂಡಳ ಇಡೀ ಸಾರ್ವಜನಿಕ ಬದುಕನ್ನೇ ಸಂಪೂರ್ಣವಾಗಿ ಕೋಮುವಾದ ಮತ್ತು ಮತೀಯವಾದದ ಕಪಿಮುಷ್ಟಿಗೆ ಒಪ್ಪಿಸ್ಲಿಕ್ಕೆ ಹೊರಟಂಗೆ ಕಾಣ್ತಾ ಇದೆ. ಅಂದ್ರೆ ಈ ಕರ್ನಾಟಕ ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ಸ್ ಆಕ್ಟ್ ಅನ್ನೋದು ಸರ್ಕಾರದ ಎಲ್ಲ ಕಾಮಗಾರಿಗಳು ಮತ್ತು ಸರಬರಾಜು ವ್ಯವಹಾರಗಳಲ್ಲಿ ಪಾರದರ್ಶಕತೆ ತರೋ ಕಾನೂನು ಇತ್ತು. ಪಾರದರ್ಶಕತೆ ಅಂತಂದಾಗ ಸರ್ಕಾರದ ಎಲ್ಲ ಟೆಂಡರ್ಗಳು, ಅದು ನಿರ್ಮಾಣ ಕಾಮಗಾರಿಗಳ ಟೆಂಡರ್ ಇರ್ಬೋದು ಅಥವಾ ವಿವಿಧ ಈ ಕಾಮಗಾರಿಗಳಿಗೆ ಅಗತ್ಯ ಇರುವ ಅಥವಾ ಸಾರ್ವಜನಿಕ ಸೇವಾ ಸಂಸ್ಥೆಗಳು, ವಿವಿಧ ಸೇವಾ ಸಂಸ್ಥೆಗಳು ಅಂದ್ರೆ ಆಸ್ಪತ್ರೆಗಳು, ಶಾಲೆಗಳು, ಕಾಲೇಜುಗಳು ಇತ್ಯಾದಿಗಳಿಗೆ ಅಗತ್ಯವಿರುವ ಉಪಕರಣಗಳು ಮತ್ತು ಸಾಮಗ್ರಿಗಳ ಖರೀದಿಗೋಸ್ಕರ. ಸೊ ಎಲ್ಲ ನಿರ್ಮಾಣ ಕಾಮಗಾರಿಗಳು ಮತ್ತು ಖರೀದಿ ವ್ಯವಹಾರಗಳಲ್ಲಿ ಪಾರದರ್ಶಕತೆ ತರೋ ಉದ್ದೇಶದಿಂದ ಪಾಸ್ ಆದ ಕಾನೂನಿದು ಟ್ರಾನ್ಸ್ಪರೆನ್ಸಿ ಇನ್ ಪಬ್ಲಿಕ್ ಪ್ರೊಕ್ಯೂರ್ಮೆಂಟ್ ಆಕ್ಟ್ ಅಂತ. ಅದನ್ನು ತಿದ್ದುಪಡಿ ಮಾಡ್ಲಿಕ್ಕೆ ಹೊರಟು ಬಿಟ್ಟು ಅಲ್ಲಿರುವ ಪಾರದರ್ಶಕತೆಯನ್ನ ಸಂಪೂರ್ಣವಾದ ಜಾತೀಕರಣ ಮತ್ತು ಕೋಮುವಾದೀಕರಣದ ಮೂಲಕ ಸರ್ವನಾಶ ಮಾಡ್ಲಿಕ್ಕೆ ಹೊರಟಂತಿದೆ ಕರ್ನಾಟಕ ಸರ್ಕಾರ. ಎಚ್.ಕೆ. ಪಾಟೀಲ್ರು ಮಂಡಿಸಿರೋ ಮಸೂದೆ ಜಾರಿ ಆದ್ಮೇಲೆ ಇನ್ನು ಮುಂದೆ ಸರ್ಕಾರದ ಎಲ್ಲ ಗುತ್ತಿಗೆಗಳು ಅಂದ್ರೆ ಗರಿಷ್ಠ 2 ಕೋಟಿ ರೂಪಾಯಿ ವೆಚ್ಚದ ಕಾಮಗಾರಿಗಳಲ್ಲಿ ಪರಿಶಿಷ್ಟ ಜಾತಿಯವರಿಗೆ 17%, ಪರಿಶಿಷ್ಟ ಪಂಗಡದವರಿಗೆ 7%. ಸೊ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಸುಮಾರು 24% ಮೀಸಲಾತಿ, ಹಿಂದುಳಿದ ವರ್ಗ ಪ್ರವರ್ಗ 2A ಗುಂಪಿಗೆ ಸೇರಿದವರಿಗೆ 15% ಮೀಸಲಾತಿ ಮತ್ತು ಅಲ್ಪಸಂಖ್ಯಾತರ ಹೆಸರಲ್ಲಿ ಅಂದ್ರೆ 100ಕ್ಕೆ 100ರಷ್ಟು ಮುಸ್ಲಿಮರೇ ಇರುವ ಪ್ರವರ್ಗ 2B ಗುಂಪಿಗೆ ಸೇರಿದವರಿಗೆ 4% ಮೀಸಲಾತಿ. ಒಟ್ಟು ಸರ್ಕಾರದ ಎಲ್ಲ ನಿರ್ಮಾಣ ಕಾಮಗಾರಿಗಳು ಮತ್ತು ಖರೀದಿ ವ್ಯವಹಾರಗಳಲ್ಲಿ ಇನ್ನು ಮುಂದೆ 43% ಜಾತಿ ಮತ್ತು ಧರ್ಮಾಧಾರಿತ ಮೀಸಲಾತಿ ವ್ಯವಸ್ಥೆ ಜಾರಿಗೆ ಬರ್ತಾ ಇದೆ. ಅದರಲ್ಲೂ ಕೂಡ ಈ ಸರಬರಾಜು ವ್ಯವಸ್ಥೆಯಲ್ಲಿ ಈ 1 ಕೋಟಿ ಮೀರದ ಕಾಮಗಾರಿಗಳಲ್ಲಿ ಅಗತ್ಯವಿರುವ ನಿರ್ಮಾಣ ಸಾಮಗ್ರಿಗಳಾಗ್ಲಿ ಇತರೆ ಉಪಕರಣಗಳಾಗ್ಲಿ ಅವುಗಳನ್ನ ಸರಬರಾಜು ಮಾಡೋ ವ್ಯವಹಾರದಲ್ಲೂ ಕೂಡ ಈ ಜಾತಿ ಮೀಸಲಾತಿ ಅನ್ವಯವಾಗುತ್ತೆ. ಅಂದ ಹಾಗೆ ಈ ಮೀಸಲಾತಿಗೆ ಅರ್ಹರಾಗಿರುವ ಗುತ್ತೇದಾರರು ಮತ್ತು ಸರಬರಾಜರು ಯಾರ್ಯಾರು ಇರ್ತಾರೋ ಅಂದ್ರೆ ಕಾಂಟ್ರಾಕ್ಟರ್ಗಳು ಮತ್ತು ಸಪ್ಲೈಯರ್ಗಳು ಯಾರ್ಯಾರು ಇರ್ತಾರೆ ಅವ್ರಿಗೆ ಈ ಜಾತಿ ಅರ್ಹತಾ ಪತ್ರವನ್ನು ಕೊಡುವಾಗ, ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡುವಾಗ ತತ್ಸಂಬಂಧಿ ಪ್ರಾಧಿಕಾರಗಳು ಆರ್ಥಿಕ ಮಿತಿಯನ್ನ ಹೇರುವಂತಿಲ್ವಂತೆ. ಇತರ ಎಲ್ಲ ಅಂದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳನ್ನು ಹೊರತುಪಡಿಸಿ ಇತರ ಹಿಂದುಳಿದ ವರ್ಗಗಳಿಗೆ 8 ಲಕ್ಷ ರೂಪಾಯಿಗಳ ವಾರ್ಷಿಕ ಆದಾಯದ ಮಿತಿ ಇದೆ. ಆ ತರದ ಯಾವುದೇ ಆರ್ಥಿಕ ಆದಾಯದ ಮಿತಿಯನ್ನು ಕೂಡ ಹೇರುವ ಅಗತ್ಯವಿಲ್ಲಂತೆ. ಆ ಆರ್ಥಿಕ ಮಿತಿಯಿಂದ ವಿನಾಯಿತಿಯನ್ನು ಕೂಡ ಕೊಡ್ತಾ ಇದ್ದಾರೆ. ಯಾಕಂತಂದ್ರೆ ಇವೆಲ್ಲವೂ ಕೂಡ ಹಣವಂತ ವ್ಯಾಪಾರಿಗಳು ಮತ್ತು ಗುತ್ತೇದಾರರಿಗೆ ಸಂಬಂಧಪಟ್ಟ ಚಟುವಟಿಕೆಗಳು. ಸೊ ಇನ್ನು ಮುಂದೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಸಾಮಾನ್ಯ ಜ್ಞಾನ, ರಾಜಕಾರಣದ ಬಗ್ಗೆ ತಿಳುವಳಿಕೆ ಇರೋರಿಗೆಲ್ಲ ಗೊತ್ತಿರೋದೆ, ಪ್ರತಿಯೊಂದು ಸರ್ಕಾರಿ ಕಾಮಗಾರಿ, ನಿರ್ಮಾಣ ಕಾಮಗಾರಿ ಆಗಲಿ ಅಥವಾ ಈ ಸರಬರಾಜು ಮಾಡುವ ವ್ಯಾಪಾರಗಳಾಗ್ಲಿ ಇವೆಲ್ಲವೂ ಕೂಡ ಅಧಿಕಾರಸ್ಥರಿಗೆ ಅಂದಾಗ ಕೇವಲ ಅಧಿಕಾರಶಾಹಿ ಸರ್ಕಾರಿ ನೌಕರಶಾಹಿ ಮಾತ್ರವಲ್ಲ, ರಾಜಕಾರಣಿಗಳಿಗೂ ಕೂಡ, ಅವರ ಮೇಲು ಉಸ್ತುವಾರಿ ಮಾಡುವ ರಾಜಕಾರಣಿಗಳಿಗೂ ಕೂಡ ಅಂದ್ರೆ ಪ್ರತಿಯೊಂದು ಇಂಥ ವ್ಯವಹಾರದಲ್ಲಿ ಗುಟ್ಟಾಗಿ ಕಮಿಷನ್ ಅಥವಾ ಕಿಕ್ ಬ್ಯಾಕ್ ಪಡೆಯುವ ಪರಂಪರೆ ಅದೊಂದು ಸಾಂಪ್ರದಾಯವಾಗಿ ಸಾಗಿ ಬಂದಿರೋದು ಎಲ್ರಿಗೂ ಗೊತ್ತಿರೋದೆ. ಸೊ ಇನ್ನು ಮುಂದೆ ಈ ತರದ ಅಕ್ರಮ ವ್ಯವಹಾರಗಳೆಲ್ಲವಕ್ಕೂ ಕೂಡ ಜಾತಿ ಮತ್ತು ಕೋಮುವಾದದ ಒಂದು ಸೋಂಕು ತಗಲದಂತಾಗಿದೆ. ಇನ್ನು ಉಳಿದಂತೆ 57% ಅದು ಸಾಮಾನ್ಯ ವರ್ಗಕ್ಕಂತೆ. ಅಲ್ಲೇನಾದ್ರೂ ನಿರ್ಬಂಧ ವಿಧಿಸಿದ್ದಾರಾ? ಯಾರ್ಯಾರು ಈ ಮೀಸಲಾತಿ ವರ್ಗಗಳಲ್ಲಿ ಕಾಂಟ್ರಾಕ್ಟ್ ಮತ್ತು ಸಪ್ಲೈ ಟೆಂಡರ್ಗಳನ್ನ ಪಡ್ಕೊಳ್ತಾರೋ
ಅವರು ಇತರ 57% ವ್ಯವಹಾರಕ್ಕೆ ಕೈ ಹಾಕಬಾರ್ದು ಅಂತ ಏನಾದ್ರೂ ಇದೆಯಾ? ಇಲ್ಲ. ಬಹುಶಃ ರಾಜಕೀಯ ಒತ್ತಡ ಹೆಚ್ಚಿದಂತೆ ಇನ್ನು ಮುಂದೆ ಲಿಂಗಾಯತರಿಗೆ ಒಂದು 15%, ಒಕ್ಕಲಿಗರಿಗೆ ಒಂದು 14%, ಇತರ ಈಡಿಗರಿಗೆ ಒಂದಿಷ್ಟು, ಕುರುಬರಿಗೆ ಒಂದಿಷ್ಟು ಅಂತ ಜಾತಿವಾರು ಮೀಸಲಾತಿ ಕೂಡ ಕೊಡೋ ಸಾಧ್ಯತೆ ಇದೆ. ಅಂದ್ರೆ ಎಲ್ಲಿಗೆ ಬಂತ್ ನೋಡಿ. ಇವರು ಕಳೆದ 5-6 ದಶಕಗಳಿಂದ ಮಾತೆತ್ತಿದ್ರೆ ಸೆಕ್ಯುಲರಿಸಮ್ ಮತ್ತು ಸಾಮಾಜಿಕ ನ್ಯಾಯದ ಜಪವನ್ನ ಪಠಿಸ್ತಾ ಬರ್ತಾ ಇದ್ರು ಕಾಂಗ್ರೆಸ್ಸಿಗರು. ಹೋದಲ್ಲಿ ಬಂದಲ್ಲಿ ಸಾಮಾಜಿಕ ನ್ಯಾಯದ ಡಂಗುರ ಬಾರಿಸ್ತಾ ಇದ್ರು. ಸೆಕ್ಯುಲರಿಸಂನ ಘೋಷಣೆಗಳನ್ನು ಹಾಕ್ತಾ ಇದ್ರು. ಸೆಕ್ಯುಲರಿಸಂ ಸಮಾಧಿ ಮಾಡುವ ಮತ್ತು ಸಾಮಾಜಿಕ ನ್ಯಾಯ ತತ್ವಕ್ಕೆ ಅಪಚಾರ ಮಾಡುವ ಈ ರಾಜಕಾರಣವನ್ನ ಎಲ್ಲಿವರೆಗೆ ತಗೊಂಡು ಹೋಗ್ತಾರೆ ಈ ಕರ್ನಾಟಕದ ಕಾಂಗ್ರೆಸ್ಸಿಗರು? ಇದನ್ನು ಕಾದು ನೋಡ್ಬೇಕಾಗಿದೆ. ಇನ್ನು ಮುಂದೆ ಇದೇ ರೀತಿ ಮಾಡೋದಾದ್ರೆ ಕಾಂಪಿಟೇಟಿವ್ ಟೆಂಡರ್ ಅನ್ನೋ ಪದ್ಧತಿ ಬ್ರಿಟಿಷರ ಆಳ್ವಿಕೆ ಕಾಲದಲ್ಲೇನೆ ಎಲ್ಲ ಸಾರ್ವಜನಿಕ ಕಟ್ಟಡಗಳ ನಿರ್ಮಾಣಕ್ಕೆ ಮತ್ತು ಸಾರ್ವಜನಿಕ ಸಂಸ್ಥೆಗಳಿಗೆ ಅಗತ್ಯವಿರುವ ಉಪಕರಣಗಳು ಮತ್ತು ಸಾಮಗ್ರಿಗಳ ಪೂರೈಕೆಗೆ ಇದೊಂದು ಬಿಡ್ಡಿಂಗ್ ಸಿಸ್ಟಮ್ ಇರ್ತಾ ಇತ್ತು. ಟೆಂಡರ್ ಕರೀತಾ ಇದ್ರು. ಆ ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆಯನ್ನು ಕಾಪಾಡ್ಕೊಳ್ಬೇಕಾಗಿತ್ತು. ಈ ರೀತಿ ಸಂಪೂರ್ಣವಾಗಿ ಅದನ್ನ ಜಾತೀಕರಣ ಮತ್ತು ಕೋಮುವಾದೀಕರಣ ಮಾಡಿದ ಮೇಲೆ ಯಾವ ಪಾರದರ್ಶಕತೆ ಇರುತ್ತೆ? ಇನ್ ಮುಂದೆ ಹಂತ ಹಂತದಲ್ಲೂ ಕೂಡ ಕರ್ನಾಟಕ ಏಕೀಕರಣದ ಬದಲು ಇನ್ಮೇಲೆ ವರ್ಗೀಕರಣ, ಜಾತಿವಾರು ವರ್ಗೀಕರಣ, ಮತೀಯವಾದಿ ವರ್ಗೀಕರಣದ ಮೂಲಕ ಇಡೀ ಕರ್ನಾಟಕದ ಸಾರ್ವಜನಿಕ ಬದುಕಿನ ವಾತಾವರಣ ಕಲುಷಿತಗೊಳಿಸುವಂತಹ ಕ್ರಮಗಳಿವು. ಪ್ರತಿಪಕ್ಷಗಳಿಗೂ ಕೂಡ ಕಷ್ಟ. ಯಾಕಂತಂದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ ಮತ್ತು ಹಿಂದುಳಿದ ವರ್ಗಗಳ ಪ್ರವರ್ಗ 1A, 2A, 2B ಇತ್ಯಾದಿಗಳಿಗೆಲ್ಲ ಮೀಸಲಾತಿ ಕೊಟ್ಟಿರೋದ್ರಿಂದ ಪ್ರತಿಪಕ್ಷವಾಗಿರುವ ಬಿಜೆಪಿಯವರು ಬರೀ ಮುಸ್ಲಿಂ ಮೀಸಲಾತಿಯನ್ನು ಮಾತ್ರ ಪ್ರಶ್ನಿಸ್ಲಿಕ್ಕಾಗಲ್ಲ. ಉಳಿದ ಜಾತಿಗಳಿಗೂ ಕೂಡ ಈ ರೀತಿ ಸಾರ್ವತ್ರಿಕವಾಗಿ ಜಾತೀಕರಣ ಮಾಡೋ ವ್ಯವಸ್ಥೆಯನ್ನ ಯಾರು ಕೂಡ ವಿರೋಧಿಸಕ್ ಹೋಗಲ್ಲ. ಎಲ್ರೂ ಕೂಡ ವೋಟ್ ಬ್ಯಾಂಕ್ ಹಂಗಿನಲ್ಲಿದ್ದಾರೆ. ಅಂದ್ರೆ ತಮ್ಮ ಪಕ್ಷಕ್ಕೆ ಲಭಿಸುವ ಮತದಾರರ ಬೆಂಬಲವನ್ನ ಈ ರೀತಿ ಜಾತಿವಾರು ಭದ್ರಪಡಿಸ್ಕೊಂಡ್ಬಿಟ್ರೆ ತಮ್ಮ ಸ್ಥಾನ ಭದ್ರತೆ ಸುಲಭ ಅನ್ನೋ ಒಂದು ತೀರ್ಮಾನಕ್ಕೆ ಬಂದಂತ ಕಾರಣಕ್ಕೆ ಕರ್ನಾಟಕದ ರಾಜಕೀಯ ಪಕ್ಷಗಳು ಮತ್ತು ರಾಜಕಾರಣಿಗಳು ಈಗಾಗಲೇ ಗ್ಯಾರಂಟಿ ಯೋಜನೆಗಳ ಮೂಲಕ ಸರ್ಕಾರದ ಪಕ್ಷಕ್ಕೆ ನಷ್ಟವಾದ್ರೂ ಪರವಾಗಿಲ್ಲ, ಸರ್ಕಾರದ ನಿಗಮಗಳು ಮತ್ತು ಇಲಾಖೆಗಳಿಗೆ ಸಾಕಷ್ಟು ವಿತ್ತೀಯ ಕೊರತೆ ಆದ್ರೂ ಪರವಾಗಿಲ್ಲ, ನಮಗೆ ಓಟ್ಗಳು ಮುಖ್ಯ ಅಂತಂದ್ಬಿಟ್ಟು ಸುಮಾರು 4.25 ಕೋಟಿಯಷ್ಟು ಬಡ ಮತದಾರರ ಬುದ್ಧಿ ಮನಸ್ಸುಗಳನ್ನ ಖರೀದಿಸ್ಲಿಕ್ಕೆ ಹೊರಟಿರೋ ಈ ರಾಜಕೀಯ ಪಕ್ಷಗಳು ಇನ್ನು ಮುಂದೆ ಈ ವ್ಯಾಪಾರಿ ಚಟುವಟಿಕೆಗಳು ಕೂಡ ಸಂಪೂರ್ಣವಾದ ಜಾತೀಕರಣ ಮತ್ತು ಕೋಮುವಾದೀಕರಣ ಮಾಡೋದ್ರ ಮೂಲಕ ಎಲ್ಲಿಗೆ ತಗೊಂಡು ಹೋಗ್ತಾರೆ ಸಾರ್ವಜನಿಕ ವ್ಯವಸ್ಥೆಯನ್ನ? ಸಂವಿಧಾನದಲ್ಲಿ ಕೊಡಮಾಡಿರುವ ಮೀಸಲಾತಿಗಳು ಅಂದ್ರೆ ಇತರ ಹಿಂದುಳಿದ ವರ್ಗಗಳಿಗೆ ಕೊಡಮಾಡಿರುವ ಮೀಸಲಾತಿ ಅನುಬಂಧ 15(4) ಮತ್ತು 16(4), ಅನುಬಂಧ 15(4) ಅಂದ್ರೆ ಆರ್ಟಿಕಲ್ 15(4) ಅಡಿಯಲ್ಲಿ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶಾವಕಾಶ ಕೊಡುವ ಮೀಸಲಾತಿ ಅಂದ್ರೆ ವೃತ್ತಿ ಶಿಕ್ಷಣ ಸಂಸ್ಥೆಗಳು ಮತ್ತು ಇತರ ಉನ್ನತ ವ್ಯಾಸಂಗದ ಸಂಸ್ಥೆಗಳಿಗೆ ಪ್ರವೇಶ ಪಡೆಯುವಾಗ ಕೊಡೋ ಜಾತಿ ಮೀಸಲಾತಿ. ಇನ್ನೊಂದು ಅನುಬಂಧ 16(4) ಸರ್ಕಾರಿ ನೌಕರಿಗಳಿಗೆ, ಸರ್ಕಾರದ ವಿವಿಧ ಹುದ್ದೆಗಳಿಗೆ ಆಯ್ಕೆ ಪ್ರಕ್ರಿಯೆಯಲ್ಲಿ ನೀಡುವ ಮೀಸಲಾತಿ. ಇವೆರಡಕ್ಕೆ ಮಾತ್ರ ಮೀಸಲಾತಿಯನ್ನ ಸೀಮಿತಗೊಳಿಸಿದ್ರು. ಅದು ಸಾಮಾಜಿಕ ನ್ಯಾಯ ತತ್ವದ ನಿಜವಾದ ಆಶಯವಾಗಿತ್ತು, ಸಂವಿಧಾನ ಕರ್ತೃಗಳ ಮೂಲ ಆಶಯವಾಗಿತ್ತು. ಬಹುಶಃ ಅವರು ಕನಸು ಮನಸ್ಸಿನಲ್ಲೂ ನೆನೆಸಿರ್ಲಾರರು. ಸಂವಿಧಾನ ರಚಿಸಿದ ಆ ಹಿರಿಯರೆಲ್ಲರೂ ಕೂಡ ಈ ರೀತಿ ಮುಂದೊಂದು ಕಾಲ ಬರುತ್ತೆ, ಆಗ ಪಕ್ಷಗಳು ಎಲ್ಲವೂ ಕೂಡ ಜಿದ್ದಿಗೆ ಬಿತ್ತವ್ರ ಹಾಗೆ ಜಾತಿವಾರು, ಧರ್ಮವಾರು, ಈ ತರ ವ್ಯಾಪಾರಿ ಚಟುವಟಿಕೆಗಳಲ್ಲೂ ಕೂಡ ಮೀಸಲಾತಿ ತರ್ತಾರೆ ಅಂತ ಅವರೆಂದೂ ಭಾವಿಸಿರ್ಲಾರರು. ಮಾನ್ಯ ಸಚಿವರಾದ HK ಪಾಟೀಲ್ ಕೊಟ್ಟಿರುವ ಸಮರ್ಥನೆ ಏನು ಅಂತಂದ್ರೆ, ಈ ರೀತಿ ನಿರ್ಮಾಣ ಕಾಮಗಾರಿಗಳು ಮತ್ತು ಸರಬರಾಜು ಟೆಂಡರ್ಗಳಲ್ಲಿ ಮೀಸಲಾತಿ ನೀಡೋದ್ರ ಮೂಲಕ ನಿರುದ್ಯೋಗ ನಿವಾರಣೆ ಮಾಡ್ತಾರೆ. ಹೌದು, ಆರ್ಥಿಕ ಸ್ವಾವಲಂಬನೆ ಹೆಚ್ಚಿಸಲಿಕ್ಕೆ ಈ ರೀತಿ ಜಾತಿವಾರು ಮತ್ತು ಕೋಮುವಾದಿ ಮೀಸಲಾತಿಗಳನ್ನ ಕೊಡೋದ್ರ ಮೂಲಕ ಯಾವ ತತ್ವವನ್ನು ಎತ್ತಿ ಹಿಡಿಯಲಿಕ್ಕೆ ಹೊರಟಿದ್ದಾರೆ? ಇನ್ನು ಮುಂದೆ ಆ ಕಾಂಪಿಟೇಟಿವ್ ಟೆಂಡರ್ ಅನ್ನೋ ತತ್ವಕ್ಕೆ ಅರ್ಥವೇ ಉಳಿಯೋದಿಲ್ಲ. ಸ್ಪರ್ಧಾತ್ಮಕ ಟೆಂಡರ್ಗಳು ಇರಬೇಕಾಗಿತ್ತು. ಹಣವಂತರೆಲ್ಲರೂ ಕೂಡ, ಹಣವಂತ ವ್ಯಾಪಾರಿಗಳು ಮತ್ತು ಕಾಂಟ್ರಾಕ್ಟರ್ಗಳೆಲ್ಲ ತಮ್ಮ ತಮ್ಮ ಆರ್ಥಿಕ ಶಕ್ತಿ ಮತ್ತು ವೃತ್ತಿ ಕೌಶಲ್ಯದ ಆಧಾರದ ಮೇಲೆ ಆ ಟೆಂಡರ್ಗಳೆಲ್ಲ ಪ್ರವೇಶ ಮಾಡ್ತಾ ಇದ್ರು, ಟೆಂಡರ್ ಪ್ರಕ್ರಿಯೆಯಲ್ಲಿ ಪ್ರವೇಶ ಮಾಡ್ತಾ ಇದ್ರು. ಬಹುಶಃ ಮುಂದೆ ಅಬ್ಕಾರಿ ಗುತ್ತಿಗೆಗಳಲ್ಲೂ ಕೂಡ ಅಷ್ಟೇ, ಹೆಂಡದ ವ್ಯಾಪಾರದಲ್ಲೂ ಕೂಡ ಜಾತಿವಾರು ಮೀಸಲಾತಿ ತಂದ್ಬಿಡ್ತಾರೆ ಅಂತ ಕಾಣುತ್ತೆ. ಯಾಕಂದ್ರೆ ಬರೀ ಈಡಿಗ ಸಮುದಾಯದವರು ಮಾತ್ರ ಆ ಅಬ್ಕಾರಿ ಟೆಂಡರ್ಗಳನ್ನ ಅದನ್ನು ಕುಲಕಸುಬಿನಂತೆ ಅದನ್ನು ಪಡ್ಕೊಳ್ಳೋ ಹಕ್ಕಿದೆ.
ಉಳಿದವ್ರಿಗೂ ಕೊಟ್ಬಿಡೋಣ ಅಂತ ಹೊರಡ್ತಾರೆ ಅಂತ ಕಾಣುತ್ತೆ. ಇದೆಲ್ಲವೂ ಒಂದು ರೋಗಗ್ರಸ್ತ ರಾಜಕಾರಣದ ಮೇಲ್ನೋಟಕ್ಕೆ ಗೋಚರಿಸುವ ಲಕ್ಷಣಗಳು. ಹೀಗಾಗಬಾರ್ದಾಗಿತ್ತು. ಕರ್ನಾಟಕದ ಸಾರ್ವಜನಿಕ ಬದುಕು ಆಗಬಾರ್ದಾಗಿತ್ತು. ಇದೇ ಸರ್ಕಾರ ಆಗಾಗ್ಗೆ ವರ್ಷಕ್ಕೊಮ್ಮೆ ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ ನಡೆಸುತ್ತೆ. ಆ ಬಂಡವಾಳ ಹೂಡಿಕೆದಾರರಿಗೆ ಇನ್ಮೇಲೆ ನೋಟಿಸ್ ಕೊಟ್ಬಿಡ್ಲಿ, ನೀವೇನಾದ್ರೂ ಒಂದು 100 ಕೋಟಿ ತೊಡಗಿಸಿದ್ರೆ ನಾವು ಇಂತಿಷ್ಟು ಪರ್ಸೆಂಟೇಜ್ನ, ಆ ಪೈಕಿ ಇಂತಿಷ್ಟು ಪರ್ಸೆಂಟೇಜು ಇಂತಿಂತ ಜಾತಿಗಳಿಗೆ, ಇಂತಿಂತ ಧರ್ಮದವ್ರಿಗೆ ಕೊಡಬೇಕು ಅಂತ ಏನಾದ್ರು ನಿರ್ಬಂಧ ವಿಧಿಸ್ಲಿಕ್ಕೆ ಸಾಧ್ಯವಾ? ಹೀಗೆ 25 ವರ್ಷಗಳ ಹಿಂದೆ ಇದೇ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದ ಎಸ್.ಎಂ. ಕೃಷ್ಣರವರು ತಮ್ಮ ದೂರದರ್ಶಿತ್ವ ಮತ್ತು ಅನುಭವವನ್ನ ಆಧರಿಸಿಬಿಟ್ಟು ಬೆಂಗಳೂರನ್ನ ಜಾಗತಿಕ ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನದ ತಂಗುದಾಣವನ್ನಾಗಿ ಮಾಡಿದ್ರು. ಬ್ಯಾಂಗ್ಳೂರ್ ಹ್ಯಾಡ್ ಬಿಕಮ್ ಅ ಗ್ಲೋಬಲ್ ಡೆಸ್ಟಿನೇಷನ್ ಫಾರ್ ಟೆಕ್ನಾಲಜಿ ಅಂಡ್ ಇನ್ವೆಸ್ಟ್ಮೆಂಟ್. ಅಂದಿನಿಂದ ಇಂದಿನವರೆಗೂ ಕೂಡ ಪ್ರಪಂಚದ ಎಲ್ಲ ಬಹುರಾಷ್ಟ್ರೀಯ ಕಂಪನಿಗಳು ಕರ್ನಾಟಕವನ್ನೇ ಅತ್ಯಂತ ಸುಯೋಗ್ಯವಾದ ಬಂಡವಾಳ ಹೂಡಿಕೆ ಮತ್ತು ತಂತ್ರಜ್ಞಾನ ಅಳವಡಿಸುವ ಒಂದು ತಾಣ ಅಂತ ಭಾವಿಸಿದ್ರು. ಇನ್ನು ಮುಂದೆ ಬರುವ ವರ್ಷದ ಬಂಡವಾಳ ಹೂಡಿಕೆ ಸಮಾವೇಶದ ಅಷ್ಟೊತ್ತಿಗೆ ಎಲ್ರಿಗೂ ಗೊತ್ತಾಗ್ಬಿಟ್ಟಿರುತ್ತೆ, ಇಲ್ಲಿನ ಸರ್ಕಾರ ನಾವು ಹೂಡೋ ಬಂಡವಾಳವನ್ನ ಈ ರೀತಿ ಜಾತಿ ರಾಜಕಾರಣ ಮತ್ತು ಕೋಮುವಾದಿ ರಾಜಕಾರಣಕ್ಕೆ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅಂತ ಗೊತ್ತಾದಾಗ ಈ ಪ್ರಕ್ರಿಯೆಗೆ ದೊಡ್ಡ ಹಿನ್ನಡೆ ಆದೀತು. ಎಚ್.ಕೆ. ಪಾಟೀಲ್ರು ಮತ್ತು ಅವರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗ್ಲಿ, ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ರಾಗ್ಲಿ ತಾವೆಂತ ಅಪಾಯದ ಹೆಜ್ಜೆಗಳನ್ನ ಇಡ್ತಾ ಇದ್ದೀರಿ, ಬೆಂಕಿ ಜೊತೆಗೆ ಆಟ ಆಡ್ತಾ ಇದ್ದೀರಿ ಅನ್ನೋದು ಮರಿಬಾರ್ದು. ತಮ್ಮ ಹಿರಿಯ ನಾಯಕರುಗಳಾದ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅವರೆಲ್ಲ ದೇಶದ ಐಕ್ಯತೆ, ಸಮಗ್ರತೆಯನ್ನು ನಾಮ ಪಠಿಸುತ್ತಲೇ ಅವರು ಪ್ರತ್ಯೇಕತಾವಾದಿ, ಕೋಮುವಾದಿ ರಾಜಕಾರಣಕ್ಕೆ ಬಲಿಯಾಗ್ಬಿಟ್ರು. ಅದನ್ನ ಮರಿಬಾರ್ದು. ಆ ಸೆಕ್ಯುಲರಿಸಮ್ ಮತ್ತು ಸಾಮಾಜಿಕ ನ್ಯಾಯ ತತ್ವ ಎರಡಕ್ಕೂ ಅಪಚಾರ ಬಗೆಯುವಂತ ಈ ಮಸೂದೆಯನ್ನ ದಯವಿಟ್ಟು ವಾಪಸ್ ಪಡ್ಕೊಳ್ಳಿ. ಅದರಿಂದ ನಿಮಗೇನು ಓಟ್ಗಳು ನಷ್ಟ ಆಗಲ್ಲ. ಜನ ನಿಮ್ಮನ್ನು ಹೆಚ್ಚೆಚ್ಚು ನಂಬುತ್ತಾರೆ. ನೀವು ಜಾತಿವಾದ ಮತ್ತು ಕೋಮುವಾದನ ಪ್ರಚೋದಿಸಿದಷ್ಟು ಕೂಡ ನಿಮಗೂ ಮತ್ತು ನೀವು ದೂಷಿಸುವ ವಿರೋಧ ಪಕ್ಷಕ್ಕೂ ಯಾವ ವ್ಯತ್ಯಾಸವೂ ಇರಲ್ಲ. ಕರ್ನಾಟಕ ರಾಜಕಾರಣದ ಎಲ್ಲ ರಾಜಕಾರಣಿಗಳು ಕೂಡ ಪಕ್ಷಾತೀತವಾಗಿ ಇದ್ರ ಬಗ್ಗೆ ಗಂಭೀರವಾಗಿ ಆಲೋಚಿಸಬೇಕಾಗಿದೆ. ಈ ಜಾತಿ ರಾಜಕಾರಣದ ಅತಿರೇಕದಿಂದ ಕರ್ನಾಟಕ ಏಕೀಕರಣದ ಕನಸು ಮತ್ತೊಮ್ಮೆ ನುಚ್ಚು ನೂರಾಗಿ ಹೋಗ್ಬಿಡುತ್ತೆ ಅಂತ ಎಚ್ಚರಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.